ಎಲ್ಲರಿಗೂ ವಿಡಿಯೋ ಮಾಡುವ ವಿಡಿಯೋ ಮಾಡು. ಇವತ್ತು ಚಿಲ್ಡ್ರನ್ಸ್ ಡೇ ಬರೀತಕ್ಕಂಥದ್ರಿಂದ ಮಕ್ಕಳ ದಿನಾಚರಣೆ ಇರ್ತಕ್ಕಂಥ ಸರ್ ಬಂದಿರೋದು ನಮ್ಮೆಲ್ಲ ಮಕ್ಕಳು ಬಹಳ ಖುಷಿಯಾಗಿದೆ. ಕಾರ್ಯಕ್ರಮ ಸಮಾಜದ ಕೆಟ್ಟ ಕಡೆಯ ವ್ಯಕ್ತಿಗೆ ವಿದ್ಯೆ ಸಿಗಬೇಕು ಅನ್ನೋಂತ ಆಸಕ್ತಿ ಜನಪ್ರಿಯ ಶಾಸಕರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ದೇವರಾಜು, ನಿತಿನ್, ವೈಷ್ಣವಿ, ಗುರುದತ್, ಬಸವಣ್ಣ ಈ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರಿಗೆ ನಮ್ಮ ಶಾಸಕರಾದ ಶ್ರೀ ಕೃಷ್ಣಪ್ಪ ಸರ್ ಅವರು ಬಹುಮಾನವನ್ನ ನೀಡ್ತಾ ಇದ್ದಾರೆ. ಮತ್ತೊಂದ್ಸರಿ ಕಳೆದ ಬಾರಿ ಕೂಡ ನಿತಿನ್ ಹಾಗೂ ದೇವರಾಜ ನ್ಯಾಷನಲ್ಸ್ ಹೋಗಿದ್ರು. ಅವನು ಮಿನಿ ಒಲಿಂಪಿಕ್ಸ್ ನಲ್ಲಿ ಕೂಡ ಬ್ರಾನ್ಸ್ ಮೆಡಲ್ ಮಾಡಿದ್ದಾನೆ. ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ಬ್ರಾನ್ಸ್ ಮೆಡಲ್ ಮಾಡಿದ್ದಾನೆ. 600 ಮೀಟರ್ ಅಲ್ಲಿ ಸಿಲ್ವರ್ ಮೆಡಲ್. ಕ್ಲಾಸ್ 1 2 3 ಕ್ಲಾಪ್ ರೆಡಿ ಸ್ಟಾರ್ಟ್. ಬಸವಣ್ಣ ಇಲ್ಲ, ಕಳೆದ ಬಾರಿ ಕೂಡ ನಮ್ಮ ಶಾಸಕರೇ ನಮಗೆ ಪೆನ್ಸಿಲ್ ಕಿಟ್ ನ ಕೊಡಿಸ್ಕೊಟ್ಟು ನಾವು ನ್ಯಾಷನಲ್ಸ್ ಹೋಗಿ ಬರಕ್ಕೆ ನಮಗೆ ಸಹಾಯ ಮಾಡಿದ್ರು. ಆ ಪೆನ್ಸಿಲ್ ಕಿಟ್ ಮೂಲಕನೇ ನಾವು 10ನೇ ತರಗತಿ. ವಿಶೇಷವಾದ ದಿನ ಯಾವ ದಿನನಪ್ಪ? ಚಿಲ್ಡ್ರನ್ಸ್ ಡೇ ಅಂದ್ರೆ ಏನು? ಫಾದರ್ಸ್ ಡೇ, ಮದರ್ಸ್ ಡೇ ಇದ್ದಂಗೆ ಚಿಲ್ಡ್ರನ್ಸ್ ಡೇ ಒಂದು. ಯಾರಿಂದ ಆಗಿರೋದು ಇದು? ಜವಾಹರ್ಲಾಲ್ ನೆಹರು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಿ, ಗೊತ್ತಾಯ್ತೇನಪ್ಪ? ಅವರೇ ಪ್ರೈಮ್ ಮಿನಿಸ್ಟರ್ ಆಗಿ ಯಾವಾಗಿಂದ 47ರಿಂದ 63ವರೆಗೂ ಅವರೇ ಇದ್ರು, ಗೊತ್ತಾಯ್ತಾ? 63ವರೆಗೂ ನಮ್ಮ 63 ಅಲ್ಲಿ ತನಕ ಇದ್ರು. ಅವರು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟವ್ರು ಯಾರು? ನೆಹರು ಅವರು, ಗೊತ್ತಾಯ್ತಮ್ಮ? ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಸಮಿತಿ ರಚನೆ ಮಾಡಿ ಭಾರತ ಸ್ವತಂತ್ರ ದೇಶ. ಆಮೇಲೆ ಏನಾಯ್ತು? ರಿಪಬ್ಲಿಕ್ ಡೇ ಮಾಡೋದೇನು? ಗಣರಾಜ್ಯೋತ್ಸವ ಆಗಿದ್ದು ನಮ್ಮದೇ ಆದಂಥ ಸಂವಿಧಾನ ಇಟ್ಕೊಂಡು ಜನವರಿ 26, 1950ನೇ ಇಸ್ವಿಲಿ ಆಯಿತು, ಗೊತ್ತಾಯ್ತಾ? ಅದನ್ನು ಮಾಡಿದವರು ಅವರೇ. 5 ಇಯರ್ಸ್ ಪ್ಲಾನ್ ಮಾಡಿ ನಮ್ಮ ದೇಶಕ್ಕೆ ಬೇಕಾದಂಥ ಅಣೆಕಟ್ಟುಗಳು ಕಟ್ಕೊಟ್ಟಿದ್ದ ಜೊತೆಯಲ್ಲಿ HMT ಅಂತ ಫ್ಯಾಕ್ಟ್ರಿಗಳೆಲ್ಲ ಶುರು ಮಾಡಿದ್ದು ಯಾರು? ನೆಹರು, ಗೊತ್ತಾಯ್ತಾ? ಇವತ್ತು ನಾವೆಲ್ಲರೂ ಸುಭಿಕ್ಷವಾಗಿರೋದಕ್ಕೆ ಅವರು ಅಡಿಪಾಯ ಹಾಕಿದಂಥ ನೆಹರು. ಅವ್ರಿಗೆ ಎಲ್ಲರಿಗಿನ ಜಾಸ್ತಿ ಯಾರ ಮೇಲೆ ಪ್ರೀತಿ? ಮಕ್ಕಳ ಮೇಲೆ. ಯಾಕೆ ಹೇಳೋ? ಮಕ್ಕಳ ಮೇಲೆ. ನೀವೇ ಮುಂದಿನ ದೇಶದ ಪ್ರಜೆಗಳು, ನೀವೇ ಮುಂದೆ ಭಾರತ ಕಟ್ಟೋರು, ನೀವೇ ತಾನೆ ಮುಂದಕ್ಕೆ ಏನೇನಾಗ್ತಿರೋ ನೀವು. ಏನು ದೊಡ್ಡ ದೊಡ್ಡ ಸೈಂಟಿಸ್ಟು, ರಾಕೆಟ್ ಸೈಂಟಿಸ್ಟು, ಅಬ್ದುಲ್ ಕಲಾಂ, ಆಜಾದ್ ಥರ. ಅಬ್ದುಲ್ ಕಲಾಂ ಇದ್ರಲ್ಲಮ್ಮ ಪ್ರೆಸಿಡೆಂಟ್, ಆ ಥರ ಹೇಳಿ ಆಗ್ತಿರೋ. ಅಬ್ದುಲ್ ಕಲಾಂ ಏನಾಗಿದೆ ಹೇಳಿ? ಸೈಂಟಿಸ್ಟ್, ರಾಕೆಟ್ ಸೈಂಟಿಸ್ಟ್ ಅವರು, ಗೊತ್ತಾಯ್ತಾ? ಆ ರೀತಿ ಆಗ್ತಿರೋ. ಏನೇನಾಗ್ತಿರೋ ಅದು ಏನಾದರೂ ಆಗಿ, ಆದರೆ ಮಾನವರಾಗಿ. ಏನು ಹೇಳಮ್ಮ? ಮಾನವರಾಗಿ ಅಂದರೆ ಏನು ಹೇಳೋ? ಜಾತಿ, ಮತ, ಭಾಷೆ, ಧರ್ಮ ಬಿಟ್ಬಿಟ್ಟು ನಾವೆಲ್ಲ ಮನುಷ್ಯರು ಅನ್ನೋದನ್ನ ತಿಳ್ಕೊಂಡು, ಅದೇನಪ್ಪ ನಾವೆಲ್ಲ ಮನುಷ್ಯರು ತಾನೆ. ಯಾರಿಗೂ ಬೇರೆ ಬೇರೆ ರಕ್ತ ಕೊಟ್ಟಿಲ್ಲ ಭಗವಂತ, ಎಲ್ಲರಿಗೂ ಕೊಟ್ಟಿರೋದು ಒಂದೇ ರಕ್ತ. ಯಾವ ರಕ್ತ? ಕೆಂಪು ರಕ್ತ ಮಾತ್ರ ತಾನೆ ಅಲ್ವಾ? ಪ್ರಾಣಿ ಪಕ್ಷಿ ಎಲ್ಲರಿಗೂ ದೇವರು ಕೊಟ್ಟಿರೋದು ಒಂದೇ ರಕ್ತ. ಅದನ್ನು ನಾವೆಲ್ಲ ತಿಳ್ಕೋಬೇಕು. ಈಗ ಕೆಂಪು ರಕ್ತ ಬಿಟ್ಟು ಬೇರೆ ಒಂದು ಪ್ರಾಣಿ ಬಂದೈತೆ, ಯಾವ್ದು ಹೇಳ್ರಪ್ಪ ನೋಡೋಣ?
ಒಂದು ಕೋಳಿ ಬಂದೈತೆ ಕಡಕ್ನಾಥ್ ಅಂತ, ಅದಕ್ಕೆ ಮಾತ್ರ ಕಪ್ಪು ರಕ್ತ, ಗೊತ್ತಾಯ್ತಾ? ನಿಮ್ಗೆಲ್ಲರಿಗೂ ಕೆಂಪು ರಕ್ತ, ನಮಗೂ ಕೆಂಪು ರಕ್ತ, ಗೊತ್ತಾಯ್ತು? 800 ಕೋಟಿ ಜನ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ನಂಬರ್ 1 ಯಾರು? ಭಾರತ. ಮೊದಲು ಚೈನಾ ಇತ್ತು, ಈಗ ನಾವು 140 ಕೋಟಿ ಆಗಿ ಅವ್ರನ್ನ ಮೇರಿಸ್ಬಿಟ್ಟಿದ್ದೀವಿ. ಯಾವುದ್ರಲ್ಲಿ? ಜನಸಂಖ್ಯೆಯಲ್ಲಿ, ಗೊತ್ತಾಯ್ತಾ? ಒಳ್ಳೇದಾಯ್ತು. ಯಾಕೆ ಹೇಳೋ? ಜಪಾನಲ್ಲಿ ಏನಾಗಿದೆ ಗೊತ್ತೇನಮ್ಮ? ಜಪಾನು, ಸ್ವಿಟ್ಜರ್ಲೆಂಡಲ್ಲೆಲ್ಲ ವಯಸ್ಸಾದವ್ರು ಜಾಸ್ತಿ ಆಗ್ಬಿಟ್ಟವ್ರೆ, ಮಕ್ಕಳು ಕಡಿಮೆ ಆಗವ್ರೆ. ನಮ್ಮ ದೇಶದಲ್ಲಿ ಮಕ್ಕಳು ಚೆನ್ನಾಗಿ ಜಾಸ್ತಿ ಆಗಿದ್ದಾರೆ, ಮುಂದೆ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಒಂದು ಸೂಚನೆ, ಗೊತ್ತಾಯ್ತಾ? ನಿಮ್ಮೆಲ್ಲರಿಗೂ ನೆಹರೂರವರ ಹುಟ್ಟುಹಬ್ಬದ ದಿನ ಮಕ್ಕಳಂತೆ ಮಾಡಿದ್ದಾರೆ ಹೇಳಿ. ನಿಮ್ಮ ಶಾಲೆ, ನಿಮ್ಮ ಕಾಲೇಜು ನಂಬರ್ 1 ಆಗಬೇಕು. ಬಿಲ್ಡಿಂಗ್ ಕಟ್ಟೋದ್ರಲ್ಲಾಗಲಿ ಎಲ್ಲದರಲ್ಲೂ, ಗೊತ್ತಾಯ್ತಾ? ಡೆಸ್ಕ್ ಕೊಟ್ಟಿದ್ದೀವಿ, ಗ್ರೌಂಡ್ ಮಾಡ್ಕೊಡ್ತೀವಿ, ಬೋರ್ವೆಲ್ ಹಾಕ್ಕೊಡ್ತೀವಿ, ಎಲ್ಲ ಕೆಲಸನೂ ನೀವು ಹೇಳಿದ್ದೆಲ್ಲ ಮಾಡ್ಕೊಡೋದೆಲ್ಲ ನಮ್ಮ SDMC ಎಲ್ಲಪ್ಪ, ನಮ್ಮ ಅಧ್ಯಕ್ಷರು ಇಲ್ಲೇ. ಇವ್ರ ಹೆಸರು ಏನು ಹೇಳಮ್ಮ? ಬೇಬಿ ಅಂತ, ತಾಯಮ್ಮ ಅಂತ. ಇದು ಮೊದಲಿಂದ ಕರೆಯೋದು ಬೇಬಿ ಬೇಬಿ ಅಂತ ಹಂಗೆ ಕರಿತಾ ಇದ್ದೀವಿ, ಗೊತ್ತಾಯ್ತಿಲ್ವಾ? ಅದೊಂದು ಬೇಬಿನೇ, ನಿಮ್ಮ ಥರನೇ ಬೇಬಿನೇ ಅದು. ನೀವು ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಶಾಲಾ ಅಡ್ಮಿನಿಸ್ಟ್ರೇಷನ್ನು, ನಮ್ಮ ಪ್ರಿನ್ಸಿಪಾಲು ಮತ್ತು ನಮ್ಮ ಹೆಡ್ ಮಾಸ್ಟ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ, ನಿಮಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಸ್ಕೊಡಿ. ಮಕ್ಕಳು ಚೆನ್ನಾಗಿರ್ಬೇಕು, ಗ್ರೌಂಡು ಚೆನ್ನಾಗಾಗಬೇಕು, ಆಯ್ತಾ? ಎಲ್ಲ ಕೆಲಸ ಮಾಡಿಸ್ಕೊಡ್ತೀವಿ, ಒಳ್ಳೆಯದಾಗಿ. ಈ ಕಡೆ ಮಕ್ಕಳೇ, ಇದುವರೆಗೂ ನಮಗೆ ಹಿತವಚನ ನೀಡಿದಂತಹ ಹಾಗೂ ಮಕ್ಕಳ ದಿನಾಚರಣೆ ಕೂಸು ಆ ಕರ್ನಾಟಕ ಪಬ್ಲಿಕ್ ಶಾಲೆ ಇಲ್ಲಿ ಬರ್ಲಿಕ್ಕೆ ಕಾರಣ ಕೂಡ ನಮ್ಮ ಮಾನ್ಯ ಶಾಸಕರು. ಹಾಗೇನೆ ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಸೌಲಭ್ಯ ಇಲ್ಲದೇ ಇರಬಾರ್ದು, ಮತ್ತೆ ಯಾವ ಸರ್ಕಾರಿ ಶಾಲೆ ಮಕ್ಕಳು ಇತರೆ ಶಾಲೆಗಳ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ಸಾಧಿಸಬೇಕಾಗಿರೋದು ಈಗ ನಿಮ್ಮ ಕೈಯಲ್ಲಿದೆ. ಯಾಕೆ ಅಂತಂದ್ರೆ ಎಲ್ಲ ಸೌಲಭ್ಯಗಳನ್ನು ಮಾನ್ಯ ಶಾಸಕರು ಒದಗಿಸಿದ್ದಾರೆ. ಹಾಗೂ ಕುತ್ಕೊಳ್ಳಿಕ್ಕೆ ಆಸನ ವ್ಯವಸ್ಥೆ ಆಗಿದೆ. ಹಾಗೇನೆ ಇದು ನಮ್ದು ಪರೀಕ್ಷಾ ಕೇಂದ್ರ ಕೂಡ ಹೌದು. ಯಾವ ಸೌಲಭ್ಯವನ್ನ ಕೇಳಿದ್ರು ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಮೊನ್ನೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆಗಳು ವಿಜಯನಗರ ಮತ್ತೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂತಹ, ಅದು ಸರ್ಕಾರಿ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು ಹಾಗೂ ಅನುದಾನ ರಹಿತ ಶಾಲೆ ಆಗಿರ್ಬೋದು, ಪ್ರತಿ ಶಾಲೆಯಲ್ಲಿ ಪ್ರಥಮ 3 ಸ್ಥಾನಗಳನ್ನ ಗಳಿಸಿದಂತಹ ಪ್ರತಿ ವಿದ್ಯಾರ್ಥಿಗೂ ತಲಾ 5,000 ಪ್ರೋತ್ಸಾಹಕರ ಬಹುಮಾನವನ್ನು ಕೂಡ ನೀಡುತ್ತಾರೆ ಅವರಿಗೆ. ಹಾಗೂ ಪ್ರತಿಭಾ ಕಾರಂಜಿಯಲ್ಲಿ ನಾವು ತಾಲೂಕು ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ತಾಲೂಕು ಹಂತದ ಪ್ರತಿಭಾ ಕಾರಂಜಿಯಲ್ಲಿ ಪ್ರತಿ ಇವೆಂಟ್ಗೆ, ಪ್ರತಿ ವಿಭಾಗದಲ್ಲೂ ಪ್ರಥಮ 3 ಸ್ಥಾನವನ್ನ ಗಳಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಲಾ 3,000 ನಗದು ಬಹುಮಾನವನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ಪಠ್ಯೇತರ ಚಟುವಟಿಕೆಗಳು ಕೂಡ ವಿದ್ಯಾರ್ಥಿ ಜೀವನಕ್ಕೆ ಅತಿ ಅಗತ್ಯ ಅನ್ನೋ ರೀತಿಯಲ್ಲಿ ಪ್ರೋತ್ಸಾಹಿಸ್ತಾ ಇದ್ದಾರೆ.